ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತ್ರಿಭುವನ್. ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೇಳುವ ವಿಷಯ ಆರೋಗ್ಯಕ್ಕೆ ತುಂಬ ಹತ್ತಿರವಾಗಿದೆ. ಹೇಗೆ ಅಂತೀರಾ, ನಾವು ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ಅಥವಾ ಚಾಟ್ ಸೆಂಟರ್ಗೆ ಊಟ ಅಥವಾ ಚಾಟ್ಸ್ ತರಲು ಹೋದರೆ ಅವರು ಮೊದಲು ತೆಗೆದುಕೊಳ್ಳುವುದು ಪ್ಲಾಸ್ಟಿಕ್ ಕವರ್ನ. ಈ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ನಂಥ ಅನೇಕ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಹೋಟೆಲ್ನವರು ಪ್ಲಾಸ್ಟಿಕ್ ಬಳಸಬೇಡಿ ಅಂತ ಕೇಳಿಕೊಂಡ್ರೆ ಅವರು ಹೇಳುವ ಪ್ಲಾಸ್ಟಿಕ್ ಬಳಸಬೇಡಿ, ಬಾಳೆ ಎಲೆ ಅಥವಾ ಊಟದ ಎಲೆ ಬಳಸ್ಕೊಡಿ ಅಂತ ಕೇಳಿದರೆ ಅಥವಾ ಬಳಸಿ ಅಂತ ಹೇಳಿದರೆ ಅವರು ಹೇಳುವ ಡೈಲಾಗ್ ಬಾಳೆ ಎಲೆ ಅಥವಾ ಊಟದ ಎಲೆ ರೇಟ್ ಜಾಸ್ತಿ ಇದೆ, ಸಪ್ಲೈ ಆಗ್ತಿಲ್ಲ ಅಂತೆಲ್ಲ ಹೇಳ್ತಾರೆ. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದೆ. ಅದೇನೆಂದರೆ ಈ ಕೆಸುವಿನ ಎಲೆ. ಕೆಸುವಿನ ಎಲೆ ಈ ಥರ ಇರುತ್ತೆ, ಜೊತೆಗೆ ನೋಡೋಕ್ಕೂ ಅಗಲವಾಗಿದೆ. ಆಮೇಲೆ ಸಾಮಾನ್ಯವಾಗಿ ಜಾಸ್ತಿ ಬೆಳೆಯೋದೆಲ್ಲ ನೀರು ಹೆಚ್ಚಾಗಿರೋ ಪ್ಲೇಸ್ಗಳಲ್ಲಿ, ಎಕ್ಸಾಂಪಲ್ಸ್ ಕೆರೆ ಇದೆ. ಆಮೇಲೆ ಊಟ ಕಟ್ಟೋದು ಅಥವಾ ಬೇರೆ ಬೇರೆ ರೀತಿ ಪಾರ್ಸಲ್ ಮಾಡೋಕ್ಕೆ ತುಂಬ ಈಸಿಯಾಗಿದೆ. ಜೊತೆಗೆ ಸುಮ್ಮನೆ ವೇಸ್ಟಾಗಿ ವೇಸ್ಟಾಗಿ ಕೂಡ ಬೆಳೆಯುತ್ತೆ. ಯಾವುದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆಯೇ ಇಲ್ಲ. ಹೋಟೆಲ್ನವರು ಯಾರಾದರೂ ಒಬ್ಬರನ್ನ ನೇಮಿಸ್ಕೊಂಡು ಎಲೆಗಳನ್ನ ತೊಗೊಂಡು ಸಪ್ಲೈ ಮಾಡಿದ್ರೆ ಅಲ್ಲಿ ಕೂಡ ಕೇಳಿ ಬಳಸ್ಕೋಬೋದು. ಆಮೇಲೆಲ್ಲ ಹೇಳ್ತಾರೆ, ಸರ್ ಬಾಳೆ ಎಲೆಯಲ್ಲಿ ಕಟ್ಕೊಡಿ ಅಥವಾ ಊಟದ ಎಲೆಯಲ್ಲಿ ಕಟ್ಕೊಡಿ ಅಂದರೆ, ಸರ್ ಅದೆಲ್ಲ ಸಪ್ಲೈ ಸಿಗ್ತಿಲ್ಲ, ನಮಗೆ ದುಡ್ಡು ಜಾಸ್ತಿ ಸರ್, ಮೇಂಟೈನ್ ಆಗೋಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಅದ್ರ ಬದಲು ಆ ಪ್ಲೇಸ್ಗೆ ಈ ಕೆಸುವಿನ ಬಳಸ್ಕೋಬೋದು. ಅದು ತುಂಬ ಉಪಯುಕ್ತ ಕೂಡವಾಗಿದೆ. ಇದು ಬಳಸೋದ್ರಿಂದ ಪರಿಸರಕ್ಕೆ ಹಾನಿಯೂ ಆಗಲ್ಲ, ಹಾಳಾಗೋದಿಲ್ಲ, ಮತ್ತು ಯಾವುದೇ ರೀತಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ಇದು ಸಾಮಾನ್ಯವಾಗಿ ವೇಸ್ಟಾಗಿ ಬೆಳೆಯುವಂಥ ಒಂದು ಎಲೆ. ಈ ಎಲೆಯಲ್ಲಿ ತುಂಬ ಮಹತ್ವನೂ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಎಲೆಯಲ್ಲಿ ಬೇರೆ ಬೇರೆ ಥರ ಅಡುಗೆ ಕೂಡ ಮಾಡ್ತಾರಂತೆ. ಜೊತೆಗೆ ನಾವು ಈ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ಥರದಲ್ಲೆಲ್ಲ ತುಂಬ ಊಟ ಮಾಡಿದ್ವಿ, ಊಟ ಕೊಡ್ತಿದ್ರು. ಈಗೆಲ್ಲ ಯಾವುದಕ್ಕೆ ಹೋದ್ರೂ ಪ್ಲಾಸ್ಟಿಕ್ ಕವರ್ಸ್ ತುಂಬ ಅದಕ್ಕೆ ಯೂಸ್ ಆಗುತ್ತೆ, ಕೊಳೆಯುತ್ತೆ. ನ್ಯಾಚುರಲಿ, ಎಕೋ ಫ್ರೆಂಡ್ಲಿ, ಲೋ ಕಾಸ್ಟ್ ಆ್ಯಂಡ್ ಈಸಿಲಿ ಅವೈಲಬಲ್.